ನೀವೇ ಮಾಡಿದ್ದ ಹೇಗೆ? ಸರ್ ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೆ, ನಾನು ನಿಮ್ಗೆ ಈ ತರ ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದ, ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೋಡಿ ಸರ್, ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಮೋಸ್ಕರ ಅಂದ್ರೆ ಇದು ಅವಂದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನ್ ನನ್ನ ಜೊತೆ ಇರ್ಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನ್ ಬೇಕು ಅಂತ ಅಂದ್ರೆ ನನಗೆ ವಿಡಿಯೋ ಮಾಡ್ಕೊಡು. ಅವ್ನಿಗೆ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗ್ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಲ್ಲ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತೇನೆ. ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ. ಈ ಶೋ ಕರ್ದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದ್ 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದ. ನಾನೇ ಬೇರೆ ನಂಬರ್ ಇಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳ್ದೆ. ನೋಡು, ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದೀನಿ. ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನ್ ಸಾಯಿ ಅಂದ್ರೆ ನಾನು ಸಾಯಕ್ ರೆಡಿ ಇದ್ದೆ. ಅಂತದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಆಡಿಯೋ ವಿಡಿಯೋ ಮಾಡಿ ನನಗೆ ಅವ್ನು ಕಳ್ಸಿಸ್ತಾ. ಅದು ಏನಂತ ಅಂದ್ರೆ ಸರ್, ನನ್ನ ಪಾಸ್ಟ್ ಅಂತ ಹೇಳ್ದೆ. ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿರ್ಲಿಲ್ಲ. ನಮ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಅಂತ ತುಂಬಾ, ನಾನು ಇನ್ನ ಕಾಮಿಡಿ ಕಿಲಾಡಿ ನಾನು ಯಾವ್ದೋ ಒಂದು ರಿಯಾಲಿಟಿ ಶೋಗ್ ಬಂದಿರ್ಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ. ಆ ಒಂದ್ ಸಂದರ್ಭದಲ್ಲಿ ನಮ್ಮೂರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ ಹೋಗಿದ್ರು, ಇದು ಮದ್ವೆ ಆಗ್ತೀಯ ಇಲ್ವಾ ಹಂಗೆ ಹಿಂಗೆ ಅಂತ. ನನ್ ಮದ್ವೆ ಆಗ್ಬಿಟ್ರೆ ನಾನು ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ನಾನ್ ಯೋಚನೆ ಮಾಡಿ, ಅಲೋಕ್ ಅಂತ ಏನ್ ಹೆಸರು ಕೇಳ್ಪಡ್ತಿದ್ದೀರಾ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ದು ಒಂದು ಕನ್ಸುಗಳಿತ್ತು. ಮದ್ವೆಗಿದ್ವೆ ಅನ್ನೋ ಕನ್ಸುಗಳೆಲ್ಲ ಅವ್ರಿಗೆ ಇರ್ಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ತರ ನಮ್ಮೂರವ್ರ ಹತ್ರ ಮತ್ತೆ ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡ್ಬೇಕು ಅಂತ ಅನ್ಬಿಟ್ಟು ಅವ್ರನ್ನ ನಮ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆಯಲ್ಲಿ ನಂಬಿಸಿದ್ವಿ. ಇದನ್ನ ನಾನು ಶೋಗ್ ಹೋಗಕ್ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೆ. ನೋಡಿ ಸರ್, ಈ ತರ ನಾವು ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಊರವ್ರಿಗೆ ನಂಬ್ಸಕ್ಕೋಸ್ಕರ ಸುಳ್ಳು ಹೇಳಿದೀವಿ ಅಂತ ಅನ್ಬಿಟ್ಟು ನಾನು ಮುಂಚೆನೆ ಹೇಳಿದ್ದೆ. ಇದಾದ್ಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ, ನನ್ನ ಒಂದು ಕವಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ. ಮತ್ತೆ ಆ ವ್ಯಕ್ತಿನೂ ಕೂಡ ನನಗೆ ಹೇಳಿದ್ರು, ಮುಂದೆ ನನ್ನ ಫ್ಯೂಚರ್ ಅಲ್ಲಿ ನಾನ್ ಸೆಟಲ್ಡ್ ಆದ್ಮೇಲೆ ನೋಡೋಣ ಹಂಗಂತ. ನಮ್ಮಿಬ್ರು ಮಧ್ಯೆ ಯಾವುದೇ ಲವ್ ಇರ್ಲಿಲ್ಲ. ಇದು ಮನುಗೆ ಗೊತ್ತಿತ್ತು, ಊರ್ ಮಧ್ಯೆ ಯಾವ್ದು ಲವ್ ಇಲ್ಲ, ಯಾವ ರಿಲೇಶನ್ಶಿಪ್ ಇಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಬರ್ತಿದ್ದ, ಅವನು ನೋಡ್ತಿದ್ದ. ಈಗ ಅಲೋಕು ಕೂಡ ಮನುಗೆ ಕ್ಲೋಸ್ ಫ್ರೆಂಡ್. ಈ ವಿಡಿಯೋದಲ್ಲಿ ಮಧ್ಯೆ ಯಾರ್ ವಯಸ್ಸು ಅಂತ ಕೇಳ್ತಿದ್ರಲ್ಲ, ನಮ್ಮಿಬ್ರನ್ನ ಸಂಧಾನ ಮಾಡಕ್ಕೆ ಹೋರಾಡಿರೋದೇ ಪಾಪ ಅಲೋಕ್ ಅನ್ನೋ ವ್ಯಕ್ತಿ. ಸರ್, ಇದು ಬಲವಂತವಾಗಿ ಮಾಡಿಸ್ಕೊಂಡಿರೋದು ಸರ್. ಈಗ ಸರ್ ಏಪ್ರಿಲ್ 19ನೇ ತಾರೀಕು ಇಡೀ ಸಿನಿಮಾ ತಂಡ ಕೂತ್ಕೊಳ್ಳುತ್ತೆ. ಇಡೀ ಸಿನಿಮಾ ತಂಡ ಕೂತು ಬೆಳಿಗ್ಗೆ 12 ಗಂಟೆಗೆ ಸೇರುತ್ತೆ. 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಇಲ್ಲ ಸರ್, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀನಿ. ಅವಾಗ ಮತ್ತೆ ಇನ್ನೊಂದು ಸ್ಟೆಪ್ ನೋಡೋಣ, ಇಲ್ಲ ಕನ್ವಿನ್ಸ್ ಮಾಡಕ್ ನೋಡೋಣ ಅಂತ ಅಂದ್ಬಿಟ್ಟು ಇಬ್ರು ಲಾಯರ್ಸ್ ನ ಕರೆಸ್ತಾರೆ. ಒಬ್ರು ಲೇಡಿ, ಒಬ್ರು ಜೆಂಟ್ಸ್. ಅವರು ಕೂಡ ನನ್ನ ರೂಮ್ ಕರ್ಕೊಂಡೋಗಿ ತುಂಬಾ ಎಮೋಷನಲಿ ಆ ತರದೆಲ್ಲ ಕನೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಎಮೋಷನಲ್ ಆ ತರ ಇದ್ ಮಾಡ್ಕೊಳಕ್ ನೋಡ್ತಾರೆ. ಆಮೇಲೆ ನನ್ಗೆ ಒಂಥರ ಆಲ್ರೆಡಿ ಫುಲ್ ಬಸ್ಟ್ ಆಗ್ಬಿಟ್ಟಿದೆ, ಊಟ ಇಲ್ದೆ ನಿದ್ದೆ ಇಲ್ದೆ, ಆಲ್ರೆಡಿ ಬರೀ ಜಗಳಗಳಿಂದ ಮಾತ್ರೆಗಳು ತಗೊಂಡು ಆಲ್ರೆಡಿ ತುಂಬಾ ಬಸ್ಟ್ ಆಗ್ಬಿಟ್ಟಿದೆ ನಾನು. ಆ ಒಂದು ಟೈಮಲ್ಲಿ ಮತ್ತೆ ಎಲ್ಲಾರು ಸೇರ್ಕೊಂಡು ಹೇಳ್ತಾರೆ, ಇವಳು ಏನು ಮಾಡ್ಕೊಳಕ್ ಆಗಲ್ಲ, ಇವಳು ಏನ್ ಮಾಡ್ಕೋತಾಳೆ, ಈಗ ಇವಳು ಹೆಂಡತಿ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಇವಳ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏಪ್ರಿಲ್ 19ನೇ ತಾರೀಕು ಅದು ವಿಡಿಯೋ ನಿಮ್ಗೆ ಏನ್ ವೈರಲ್ ಆಗಿದೆ, ಅದು ಏಪ್ರಿಲ್ 19ನೇ ತಾರೀಕು ಮನು ಅವರೇ 100%. ಇವಾಗ ನಾನು ತೋರಿಸಿದ್ದೇನು ಸರ್, ಮನು ಅವರೇ ಮಾಡ್ಸಿದ್ದು, 100% ಮನುನೇ ಮಾಡ್ಸಿದ್ದು. ಸರ್, ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಸರ್. ನನಗೆ ಅನ್ಯಾಯ ಮಾಡಿರೋದು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಆದ್ರೆ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ. ನಾನ್ ಬಿಡ್ಲಿಲ್ಲ. ಅವನು ಶನಿವಾರ ಏನು ಕ್ರೌರ್ಯವಾಗಿ ನಡ್ಕೊಂಡ ಆ ಕ್ರೌರ್ಯಕ್ಕೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತೆ ಈ ತರ ತುಂಬಾ ಬ್ಲಾಕ್ ಮೇಲ್ಸ್ಗಳು ಅವನು ನನ್ಗೆ ಅವತ್ತು ಕುರ್ಸಿ ತುಂಬಾ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ. ಈ ತರ ತುಂಬಾ ಬ್ಲಾಕ್ ಮೇಲ್ ಮಾಡ್ತಿದ್ದ. ಆ ತರ ಅವನು ಏನ್ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ
ಆ ಖಾಸಗಿ ವಿಡಿಯೋನ ಮತ್ತೆ ಬ್ಲಾಕ್ ಮೇಲ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರ ಬಗ್ಗೆ ಇವತ್ತು ಆರೋಪ ಮಾಡಿದ್ದಾರೆ, ಬೇಕಂತಾನೆ ಸಿನಿಮಾಗೆ ತೊಂದರೆ ಕೊಡ್ಲಿಕ್ಕೆ ಇವತ್ತು ಮಾಡಿದ್ದಾರೆ ಇವತ್ತು ಅಂತ ಹೇಳಿ. ಸಿನಿಮಾಗೂ ನಮ್ಗೆ ಏನು ಸಂಬಂಧ ಇಲ್ಲ ಸರ್. ಶನಿವಾರ ನಡೆದ ಘಟನೆ, ಬೇಕಾದ್ರೆ ಅದು ಸಿನಿಮಾ ಇದು ಶನಿವಾರ ನಡೆದ ಘಟನೆ, ಆ ಒಂದು ಘಟನೆಗೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಖಾಸಗಿ ವಿಡಿಯೋ ಮಾಡಿದಾನೆ, ದೌರ್ಜನ್ಯ ಮಾಡಿದಾನೆ, ಬಲವಂತವಾಗಿ ಕೂಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ. ಮತ್ತೆ ಇದು ಮತ್ತೆ ಯಾವ್ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಆಲ್ರೆಡಿ ನೀವೇ ನೋಡ್ತಿದ್ದೀರಾ, ಇವನೇ ವಿಡಿಯೋ ಮಾಡಿಸಿ ಅದನ್ನ ಇವನು ಒಂದು ಫೋನ್ ಅಲ್ಲಿ ನಮ್ಗೆ ವಿಡಿಯೋ ಮಾಡಕ್ ಹೇಳಿ ಇನ್ನೊಂದು ಫೋನ್ ಅಲ್ಲಿ ನಮ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆ ಕಾಲ್ ಅಲ್ಲಿ ಇವ್ನು ರೆಕಾರ್ಡ್ ಮಾಡ್ಕೊತಾನೆ. ವಿಡಿಯೋ ತರ್ಸಕ್ ಹೇಳ್ಬಿಡಿ ಹಂಗಾರೆ ಅವನ ಹತ್ರ. ಇದು ಅವನೇ ವಿಡಿಯೋನ, ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು. ಸರ್ ದೇವರನ್ನೇ ನನಗೂ ಗೊತ್ತಿಲ್ಲ ಸರ್ ಅದ್ ಯಾರು ಅಂತ, ನನಗೆ ಗೊತ್ತಿಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ ಇವತ್ತು ನಾನೇ ಬಂದು ಇಲ್ಲಿ ಮೆಟ್ಲಲ್ಲಿ ನಿಂತಿದ್ದೀನಿ ಹೊರತು ನನ್ನ ಹಿಂದೆ ಯಾರು ಇಲ್ಲ ಸರ್. ಸರ್ ಹಿಂದಿನ ದಿನ ನಿಮಗ್ ಸುದ್ದಿ ಆಗಿದೆ ಸರ್. ನಾನು ಭಾನುವಾರ ಅವ್ನಿಗೆ ಇನ್ಫಾರ್ಮ್ ಮಾಡಿದೀನಿ, ನಾನು ನೀನ್ ಮಾಡಿರೋ ಇಂಥ ಕೃತ್ಯಕ್ಕೆ ನಾನು ಬಂದು ನಿನ್ ಕಂಪ್ಲೇಂಟ್ ಕೊಟ್ಟು ನಿನ್ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದೀನಿ. ಹಂಗೆ ಭಾನುವಾರ ಅವ್ರು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ಹುಡುಗ, ಆ ವಿರುದ್ಧ ಅವ್ನಿಗೆ ಬಂದು ಈ ತರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗನ್ಗೆ ಫೋನ್ ಮಾಡಿ ಹೇಳಿದಾನೆ. ಅದಕ್ಕೂ ಅದು ಆ ಹುಡುಗನ ಹತ್ರನೂ ಬೇಕಾದ್ರೆ ನಾನು ಮಾತಾಡಿಸ್ತೀನಿ. ಒಂದು ಕಂಪ್ಲೇಂಟ್ ಅಲ್ಲಿ 2 ವರ್ಷಗಳಿಂದ ಅವ್ರ ಮದುವೆ ಆಗಿ ಒಂದು ಹೆಣ್ಣು ಮಗು ಇತ್ತು, ಆದ್ರೂ 2 ವರ್ಷಗಳಿಂದ ನಿರಂತರವಾಗಿ ನನ್ನ ಮೇಲೆ 2 ಬಾರಿ ಅಬಾರ್ಷನ್ ಮಾಡಿಸಿದ್ದಾರೆ, ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ವಿಚಾರ ಅವ್ರ ಹೆಂಡತಿ ಗೊತ್ತಿತ್ತ? ಮಾತಾಡಿ ನಾನೇ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದೀನಿ ಸರ್. ಏನಿಲ್ಲ ಸರ್, ಅವ್ರದ್ದು ಏನ್ ರಿಯಾಕ್ಷನ್ ಇರುತ್ತೆ ಇದನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ. ಹೇಳಿದ್ರೆ ಹೊಳಿತೀನಿ, ಸಾಯಿಸ್ತಿದ್ದ, ನಂಗೆ ತುಳ್ದು ಸಾಯಿಸ್ತಿದ್ದ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಹೇಳ್ತಿದ್ದ, ಇಲ್ಲ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ, ಇಲ್ಲ ಫಿಸಿಕಲ್ ಹರಾಸ್ಮೆಂಟ್ ತುಂಬಾ ಮಾಡ್ತಿದ್ದ. ಹೆಂಗ್ ಹೇಳಿ ಅಂತ ನಾನೇ ಅವಳಿಗೆ ಕ್ವಶನ್ ರೈಸ್ ಮಾಡಿದೆ. ಅವಳು ಏನ್ ಮಾತಾಡಕ್ಕಾಗುತ್ತೆ ಸರ್? ಕಂಪ್ಲೇಂಟ್ ಸರ್ ಇವಾಗ ತೆಗೆದು ಇಟ್ಬಿಡಿ ಸರ್, ಅದನ್ನೆಲ್ಲ ತೆಗೆದು ಇಟ್ಬಿಡಿ. ಈಗ ಶನಿವಾರ ಏನ್ ನಡೆದಿದೆ, ಮೊನ್ನೆ ಶನಿವಾರ ಅವ್ನ್ ಬಂದು ನಂಗೆ ಹುಷಾರಿಲ್ಲ ಅಂತ ಅಂದ್ರೂ ಕೂಡ್ಸಿ ಲೈಂಗಿಕ ದೌರ್ಜನ್ಯ ಮಾಡಿ ಅವನು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನಲ್ಲ, ಈ ಹಿಂದೆ ಮಾಡ್ಕೊಂಡಿರೋ ಆಡಿಯೋಗಳನ್ನೇ ಇಟ್ಕೊಂಡು ನನ್ನ ಬಗ್ಗೆ ನೆಗೆಟಿವ್ ಪೋರ್ಟ್ರೇ ಮಾಡ್ತಿದ್ದಾನೆ. ಇನ್ನು ಇದನ್ನ ಇಟ್ಕೊಂಡು ಇನ್ನೆಷ್ಟು ಮಟ್ಟಿಗೆ ನನ್ನ ಆಟ ಆಡಿಸ್ತಾನೋ ಅನ್ನೋ ಭಯಕ್ಕೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ.